ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿ ನಿಮ್ಮದು ಸಬ್ಜೆಕ್ಟ್ ಅದಲ್ಲ, ಆ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳೋದಿದ್ದೀನಿ. ಆದ್ರೆ ಅದಕ್ಕಿಂತ ಮೊದಲು ಇವು ಎರಡು ಸಬ್ಜೆಕ್ಟ್ ಅವ ನೋಡ್ರಿ. ಇಲ್ಲಿ ಯಾವ ಅಂದ್ರೆ ಬಿಸ್ನೆಸ್ ಡಿಸಿಷನ್ ಆ್ಯಂಡ್ ಮಾರ್ಕೆಟ್ ಬಿಹೇವಿಯರ್ ಅಂತ ಹೇಳೋದ, ಮತ್ತು ಇದು ಫಂಡಮೆಂಟಲ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳೋದಲ್ಲ. ಇವೆರಡು ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನಾ ಮೊದಲೇ ವಿಡಿಯೋ ಮಾಡಿ ಬಿಟ್ಟಿನಿ ಯೂಟ್ಯೂಬ್ ಒಳಗೆ. ಸೊ ಯಾರು ಅದು ವಿಡಿಯೋ ನೋಡಿಲ್ಲ, ಒಂದ್ಸಲ ಅದು ವಿಡಿಯೋನು ನೋಡಿರಿ. ಆದರೆ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳೋದಲ್ಲ, ಆ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳೋಂತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಇದು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ಹೇಳೋದ. ಟ್ರೈ ಮಾಡ್ತೀನಿ ಇದ್ರ ಮೇಲೂ ವಿಡಿಯೋ ಇಂಪಾರ್ಟೆಂಟ್ ಕ್ವಶನ್ ಮೇಲೆ ಇಲ್ಲ ಯಾವ ರೀತಿ ಓದಬೇಕು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅದ್ರ ಮೇಲೂ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇದು ಇನ್ನೊಂದು ಕಂಪಲ್ಸರಿ ಪೇಪರ್ ಅಂತ ಹೇಳೋದಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು EVS, ಅದ್ರ ಮೇಲೂ ವಿಡಿಯೋ ಮಾಡ್ತೀನಿ. ಅದು ಇರಲಿ, ಇದು ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ಲಿಕತ್ತೀರಿ ಅಂದ್ರೆ ಒಂದ್ಸಲ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇದು ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಒಳಗೂ ಶೇರ್ ಮಾಡಿರಿ. ಅದು ಇರಲಿ, ಈಗ ನಾನು ನಿಮಗೆ ಕ್ವಶನ್ಸ್ ಅದು ಹೇಳ್ತೀನಿ ಕೇಳಿರಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ 2 ಮಾರ್ಕ್ಸಿಂದು ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ. ಇನ್ನೊಂದು ಏನಪ್ಪ ಅಂದ್ರೆ, ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಅದ, ಇದ್ರೊಳಗೆ ಜಾಸ್ತಿ ಥಿಯರಿ ಕೇಳಂಗಿಲ್ಲ, ಸ್ವಲ್ಪ ಕೇಳ್ತಾರೆ ಥಿಯರಿ, ಉಳಿದವೆಲ್ಲ ಪ್ರಾಬ್ಲಮ್ಸೇ ಇರ್ತಾವೆ. ಒಂದೊಂದು ಸಲ 2 ಮಾರ್ಕ್ಸ್ ಒಳಗೂ ಪ್ರಾಬ್ಲಮ್ಸ್ ಅದು ಕೇಳ್ತಾರೆ. ಆದರೆ ಇದ್ರೊಳಗೆ ನಾ ಬರೀ ಥಿಯರಿ ಇಷ್ಟೇ ಹೇಳೀನಿ. ಪ್ರಾಬ್ಲಮ್ಸ್ ಬಗ್ಗೆ ಹೇಳೀನಿ, ಯಾವ ರೀತಿ ಪ್ರಾಬ್ಲಮ್ ಬರ್ಬೋದು ಅಂಥೇಳಿ, ಲೆಕ್ಕ ಯಾವ ರೀತಿ ಲೆಕ್ಕ ಅದು ಬರ್ಬೋದು ಅಂಥೇಳಿ ಅದ್ರ ಬಗ್ಗೆನೂ ಹೇಳೀನಿ. ಸ್ವಲ್ಪ ಜಾಸ್ತಿ ಇದ್ರೊಳಗೆ ಥಿಯರಿ ಕ್ವಶನ್ಸೇ ಅವ. ಅವು ಯಾವ್ಯಾವ ಅಂತೇಳಿ ಈಗ ಹೇಳ್ತೀನಿ ಕೇಳಿರಿ. ಈಗ ಫಸ್ಟ್ ಕ್ವಶನ್ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ಕ್ವಶನ್ ಏನದ ಅಂದರೆ, ಗಿವ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಅಂತ ಹೇಳೋದು. 2 ಮಾರ್ಕ್ಸಿಂದ ಹೇಳ್ತೀನಿ ಫಸ್ಟ್ ನಾನು ನಿಮಗೆ. ಫಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಅಕೌಂಟಿಂಗ್. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಅಕೌಂಟಿಂಗ್ ಪ್ರೊಸೆಸ್. ಥರ್ಡ್ ಕ್ವಶನ್, ವಾಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಮತ್ತು ಫೋರ್ತ್ ಕ್ವಶನ್, ಮೆನ್ಷನ್ ದ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಫಿಫ್ತ್ ಕ್ವಶನ್, ಹೂ ಈಸ್ ಎ ಸೋಲ್ ಪ್ರೊಪ್ರೈಟರ್. Next, sixth question, give the meaning of final accounts. Seventh question, what are the financial statements. Eighth question, what is trading account. ಮತ್ತು ನೈನ್ತ್ ಕ್ವಶನ್ ನೋಡ್ರಿ ಏನದ, ವಾಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಒಂದೊಂದು ಸಲ P&L ಅಕೌಂಟ್ ಅಂತೇಳಿ ಶಾರ್ಟ್ನಾಗ ಬರೆದು ಬಿಡ್ತಾರೆ. ಮತ್ತು ಅದು ಆದ ಬಳಿಕ ಇಲ್ಲಿ 10th ಕ್ವಶನ್ ಯಾವ್ದು ಅಂದ್ರೆ, ವಾಟ್ ಈಸ್ ಬ್ಯಾಲೆನ್ಸ್ ಶೀಟ್. 11th ಕ್ವಶನ್, ವಾಟ್ ಈಸ್ ರಾಯಲ್ಟಿ ಅಕೌಂಟ್ಸ್. 12th ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಕನ್ಸೈನ್ಮೆಂಟ್. 13th ಕ್ವಶನ್, ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸೈನ್ಮೆಂಟ್ ವರ್ಸಸ್ ಸೇಲ್ಸ್. ಡಿಫ್ರೆನ್ಸ್ ಏನದ ಅದು 2 ಲೈನ್ ಒಳಗೆ ಬರೀಬೇಕು. ಮೇನ್ ಡಿಫ್ರೆನ್ಸ್ ಏನದ ಕನ್ಸೈನ್ಮೆಂಟ್ ಮತ್ತು ಸೇಲ್ಸಿಗೆ. ಮತ್ತು ವಾಟ್ ಈಸ್ ಕಮಿಷನ್ ಇನ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಕಮಿಷನ್ ಮೀನಿಂಗ್ ಬರೀಬೇಕು. ಮತ್ತು ಹೂ ಈಸ್ ಎ ಕನ್ಸೈನರ್. ಕನ್ಸೈನರ್ ಯಾರಿಗಂತಾರೆ ಅದ್ರದ್ದು ಮೀನಿಂಗ್ ಬರೀರಿ. ನೆಕ್ಸ್ಟ್, ಹೂ ಈಸ್ ಎ ಕನ್ಸೈನಿ. ಕನ್ಸೈನಿ ಯಾರಿಗಂತಾರೆ ಅವು ಮೀನಿಂಗ್ ಬರೀರಿ. ಮತ್ತು ಅದು ಆದ ಬಳಿಕ ವಾಟ್ ಈಸ್ ಎಬ್ನಾರ್ಮಲ್ ಲಾಸ್ ಅಂತ ಹೇಳದ, ನೀವು ಇಲ್ಲಿ ನೋಡ್ಲತ್ತಿರಬೇಕು. 17th ಕ್ವಶನ್, ವಾಟ್ ಈಸ್ ಎಬ್ನಾರ್ಮಲ್ ಲಾಸ್. 18th ಕ್ವಶನ್ ನೀವು ಇಲ್ಲಿ ನೋಡ್ರಿ ಏನದ ಅಂದ್ರೆ, ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಇನ್ವಾಯ್ಸ್ ಪ್ರೈಸ್. ಮೇನ್ ಡಿಫ್ರೆನ್ಸ್ ಏನದ ಕಾಸ್ಟ್ ಪ್ರೈಸ್ ಮತ್ತು ಇನ್ವಾಯ್ಸ್ ಪ್ರೈಸ್ದು, ಅದು ನೀವು 2 ಲೈನ್ ಒಳಗೆ ಬರೀಬೇಕು. ಅದಾದ ಬಳಿಕ 19th ಕ್ವಶನ್ ನೋಡ್ರಿ ಏನದ, ವಾಟ್ ಈಸ್ ಜಾಯಿಂಟ್ ವೆಂಚರ್. 20 ಕ್ವಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಸೊ ಇವೆಲ್ಲ ನಿಮ್ಮದು 2 ಕ್ವಶನ್ದು ಇಂಪಾರ್ಟೆಂಟ್ ಕ್ವಶನ್ಸ್. ಅದು ಯಾವ ಇಂಪಾರ್ಟೆಂಟ್ ಅವ ಇಷ್ಟೇ ಹೇಳಿನ. ನೀವು ಇವೆಲ್ಲ ಕ್ವಶನ್ಸ್ ಓದೋಕ್ಕಿಂತ ಮೊದಲು ನಿಮ್ಮದು ಟೆಕ್ಸ್ಟ್ ಬುಕ್ ಒಳಗೆ ಏನು ಸಿಲೆಬಸ್ ಅದ ನೋಡು, ಅದು ಕಂಪ್ಲೀಟ್ ಆದ ಬಳಿಕ ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ. ಈಗ ನೆಕ್ಸ್ಟ್ ಇದು ಆದ ಬಳಿಕ ನೋಡ್ರಿ, 6 ಮಾರ್ಕ್ಸ್ ಒಳಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. 6 ಮಾರ್ಕ್ಸ್ ಒಳಗೆ ಆಲ್ಮೋಸ್ಟ್ ಪ್ರಾಕ್ಟಿಕಲ್ ಕ್ವಶನ್ ಕೇಳ್ತಾರೆ. ಅಂದ್ರೆ ಲೆಕ್ಕನೇ ಇರ್ತಾವೆ ಇದ್ರೊಳಗೆ ಜಾಸ್ತಿ. ಅಂದ್ರೆ ಎರಡು ಥೇರಿ ಕ್ವಶನ್ ಭೀ ಇರ್ತಾವೆ. ಅವು ಯಾವ್ಯಾವ ಅಂತೇಳಿ ಇಲ್ಲಿ ಹೇಳ್ತೀನಿ. ಇದ್ರೊಳಗೆ ಯಾವರೇ 2 ಬರ್ಬೋದು, ಇಲ್ಲ ಇವಾಗ ಬಿಟ್ಟು ಮತ್ತು ಬೇರೆಯವನು ಬರ್ಬೋದು. ಆದ್ರೆ ನಂಗೆ ಇಂಪಾರ್ಟೆಂಟ್ ಅನ್ಸವ ಅವು ಯಾವ ಅಂತೇಳಿ ಇಲ್ಲಿ ಹೇಳ್ತೀನಿ ಕೇಳಿರಿ. ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಥರ್ಡ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ, ಇದು ಪ್ರಾಬ್ಲಮ್ಸ್ ಅದ. ನಿಮಗೆ ಯಾವ ರೀತಿ ಲೆಕ್ಕ ಕೇಳ್ಬೋದು ಅಂದ್ರೆ, ಪ್ರಾಬ್ಲಮ್ಸ್ ಆನ್ ಫೈನಲ್ ಅಕೌಂಟ್, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಕ್ರಿಯೇಟ್ ಮಾಡಂತ ಹೇಳ್ತಾರೆ, ಇಲ್ಲಾಂದ್ರೆ P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಈ ರೀತಿ ಯಾವುದಾರೆ ಒಂದು ಕೊಡ್ತಾರೆ ಇದ್ರೊಳಗೆ. ನೆಕ್ಸ್ಟ್ ಅದಾದ ಬಳಿಕ ಫೋರ್ತ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ, ಪ್ರಾಬ್ಲಮ್ಸ್ ಆನ್ ರಾಯಲ್ಟಿ ಅಕೌಂಟ್, ಜರ್ನಲ್ ಎಂಟ್ರೀಸ್ ಅದು ಪಾಸ್ ಮಾಡೋದಿರ್ತದೆ. ಫಿಫ್ತ್ ಕ್ವಶನ್ ಯಾವ್ದು ಅಂದ್ರೆ, ಪ್ರಾಬ್ಲಮ್ಸ್ ಆನ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಥಿಯರಿ ಕ್ವಶನ್ ಯಾವ್ದು ಕೇಳ್ಬೋದಪ್ಪ ಅಂದ್ರೆ, ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್ ವರ್ಸಸ್ ಪಾರ್ಟ್ನರ್ಶಿಪ್. ಜಾಯಿಂಟ್ ವೆಂಚರ್ ಮತ್ತು ಪಾರ್ಟ್ನರ್ಶಿಪ್ ನಡು ಏನು ಡಿಫ್ರೆನ್ಸ್ ಅದ ಅದು ನೀವು ಎಕ್ಸ್ಪ್ಲೇನ್ ಮಾಡಬೇಕು. 5 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿರಿ. ನೆಕ್ಸ್ಟ್ ಅದಾದ ಬಳಿಕ ಇವೆಲ್ಲ ನಿಮ್ಮದು 6 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಈಗ ಇವು 10 ಮಾರ್ಕ್ಸಿಂದ ಅವ ನೋಡ್ರಿ. 10 ಮಾರ್ಕ್ಸ್ ಒಳಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟೀನಿ ಅಂದ್ರೆ, ಡಿಫೈನ್ ಅಕೌಂಟಿಂಗ್, ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ ಅಕೌಂಟಿಂಗ್. ನನಗೆ ಅಷ್ಟು ಇಂಪಾರ್ಟೆಂಟ್ ಅನ್ಸಲಾಗ್ಯದ, ಆದ್ರೂ ಹೋದ್ರಿ. ನೆಕ್ಸ್ಟ್ ಇದು ಪ್ರಾಬ್ಲಮ್ಸ್ ನೋಡ್ರಿ ಯಾವ್ದು ಕೇಳ್ತಾರೆ ಅಂದ್ರೆ, ಇದ್ರೊಳಗೆ ಫೈನಲ್ ಅಕೌಂಟ್ನಾಗ ಒಂದು ಇದು 10 ಮಾರ್ಕ್ಸಿಂದ ಅದ ಅಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಇವಿಷ್ಟು ಕೇಳ್ತಾರೆ. ಈಸಿನೇ ಇರ್ತದೆ, ಹಾರ್ಡ್ ಏನಿರಲ್ಲ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಪ್ರಾಬ್ಲಮ್ಸ್ ಆನ್ ರಾಯಲ್ಟಿ ಅಕೌಂಟ್ ಅಂತ ಹೇಳೋದು, ಜರ್ನಲ್ ಎಂಟ್ರೀಸ್ ಅದು ಪಾಸ್ ಮಾಡೋದು ಇರ್ತದೆ ಇನ್ ದ ಬುಕ್ಸ್ ಆಫ್ ಓನರ್ ಆ್ಯಂಡ್ ಯೂಸರ್ ಆಫ್ ರೈಟ್ ಅಂತ ಹೇಳೋದು.
ಅದಾದ ಬಳಿಕ ಕನ್ಸೈನ್ಮೆಂಟ್ ಅಕೌಂಟ್ ಕೊಡ್ತಾರೆ, ಕನ್ಸೈನ್ಮೆಂಟ್ ಅಕೌಂಟ್. ಸೊ ಇವೆಲ್ಲ ನಿಮ್ಮದು 10 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಈ ರೀತಿ ಕ್ವಶನ್ಸ್ ಅದು ಬರ್ಬೋದು. ಅದು ಇರಲಿ, ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ನಾ ಹಿಂದೆ ಆಲ್ರೆಡಿ ವಿಡಿಯೋ ಮಾಡೀನಿ ಅಂತೇಳಿ ಹೇಳಿಲ್ಲ. ಈಗ ಅವೇ ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೆ ವಿಡಿಯೋ ಕಾಣಿಸ್ತಿರ್ತವೆ, ನೀವು ಅವನು ವಿಡಿಯೋಸು ನೋಡ್ಬೋದು. ಅದು ಇರಲಿ, ವಿಡಿಯೋ ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಇದು ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಒಳಗೂ ಶೇರ್ ಮಾಡಿರಿ. ಹಾಗೆ ಇದು ವಿಡಿಯೋಕ್ಕೆ ಲೈಕ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಬಗ್ಗೆ ಹೇಳ್ತೇನೆ.